ಗಡಿ ವಿಚಾರ, ಆಮೇಲೆ ಜಲದ ವಿಚಾರ. ಇವತ್ತು ತಮಿಳುನಾಡು ಪದೇ ಪದೇ ಖ್ಯಾತಿ ತೆಗಿತಾ ಇದೆ ಅದು ಕಾವೇರಿ ವಿಚಾರದಲ್ಲಿ. ಗಡಿ ವಿಚಾರದಲ್ಲಿ ಬಂದರೆ ಕೇರಳ, ಕಾಸರಗೋಡು, ಬೆಳಗಾವಿ ಇವು ಗಡಿ ವಿಚಾರಗಳು, ಇವು ಇನ್ನೂ ಜ್ವಲಂತವಾಗಿ ಉಳಿದಿದ್ದಾವೆ. ಏನಿವತ್ತು ರಾಜ್ಯ ಸರ್ಕಾರ ಬೆಳಗಾವಿಲಿ ME ಸಂಘಟನೆಯನ್ನು ನಿಷೇಧಿಸಿ ಅಂದರೆ ಮೀನಮೇಷ ಎಣಿಸ್ತಾ ಇದೆ. ಇಲ್ಲಿರ್ತಕ್ಕಂಥ ಬೆಳಗಾವಿ ಏನು ಸಚಿವರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಅವರು ಮರಾಠಿ ರೀತಿಲೇ ವರ್ತಿಸ್ತಾ ಇದ್ದಾರೆ ಹೊರತು ಇವತ್ತು ಕನ್ನಡಿಗರ ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ. ಇಂಥ ಸಚಿವರು, ಇಂಥ ಶಾಸಕರಿಂದ ನಮ್ಗೆ ಯಾವುದೇ ನ್ಯಾಯ ಸಿಗಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆ ಜವಾಬ್ದಾರಿ ತಗೊಳ್ತಾ ಇಲ್ಲ. ನಮ್ಮ DK ಶಿವಕುಮಾರ್ ಅವರು ಇದೇ ಜಿಲ್ಲೆಯವರು, ಅವರು ಕೂಡ ಈ ಮೇಕೆದಾಟು ಯೋಜನೆ ವಿಚಾರದಲ್ಲಿ ಪಾದಯಾತ್ರೆ ಮಾಡಿದ್ರು. ಏನಕ್ಕೆ, ಯಾವ ಸಾರ್ಥಕತೆಗೆ? ನೀವು ಅಧಿಕಾರಕ್ಕೆ ಬರಬೇಕಾಗಿತ್ತು, ಮೇಕೆದಾಟಿನ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಅಂತ ಹೇಳಿ ನೀವು ಪಾದಯಾತ್ರೆ ಮಾಡಿದ್ರಿ. ಆದ ನಂತರ ಯಾರು ಕೇಳಿದ್ರು ಪಂಚ ಗ್ಯಾರಂಟಿಗಳಂತೆ ಇವತ್ತು ಪಂಚರ್ ಆಗಿದ್ದಾವೆ. ಅಂಥ ಪಂಚರ್ ಗ್ಯಾರಂಟಿ ನಮ್ಗೆ ಬೇಕಾಗಿರಲ್ಲ. ಅಂಥ ಗ್ಯಾರಂಟಿ ತಂದು ಇವತ್ತು ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಗೊಳಿಸಿಲ್ಲ. ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಮಾನ ಮರ್ಯಾದಿಲ್ಲರುವಂಥ ಸರ್ಕಾರ ಈ ಸರ್ಕಾರ ಇದ್ದರೆಷ್ಟು ಹೋದ್ರೆಷ್ಟು. ಇವತ್ತು ಜನ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಾರೆ. ಬೆಳಗಾವಿ ವಿಚಾರದಲ್ಲಿ ಪ್ರತಿ ಸಲನೂ ಕರ್ನಾಟಕ ಬಂದ್ ಮಾಡಿದಾಗ ನೀವು ಹೇಳ್ತೀರಿ, ಮೊಸಳೆ ಕಣ್ಣೀರು ಹಾಕ್ತೀರಿ, ನಾವು ಖಂಡಿತ ಇದನ್ನು ಸರಿಪಡಿಸ್ತೀವಿ ಅಂತ. ಇವತ್ತು ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಈ ಸರ್ಕಾರಗಳು, ಈ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಅನುಸರಿಸ್ತದೆ. ಈ ಕೂಡಲೇ ಎಚ್ಚೆತ್ಕೊಂಡು ಈ ಸರ್ಕಾರಗಳು ಈ ಕೂಡಲೇ MESನ ಬ್ಯಾನ್ ಮಾಡಬೇಕು. ತಮಿಳುನಾಡು ಸರ್ಕಾರದ ಜೊತೆ ಮಾತಾಡಿ ಕೇಂದ್ರ ಸರ್ಕಾರ ಈ ಕೂಡಲೇ ಮಧ್ಯಸ್ಥಿಕೆ ವಹಿಸಿ ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಬೇಕು. ಇಲ್ಲಾಂದರೆ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಈ ವಯಸ್ಸಿನಲ್ಲಿ, ಇಳಿ ವಯಸ್ಸಿನಲ್ಲಿ ನಮ್ಮ ವಾಟಾಳ್ ನಾಗರಾಜ್ ಅವರು ಕನ್ನಡ ಪರ ಹಿರಿಯ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಇಳಿ ವಯಸ್ಸಿನಲ್ಲಿ ಬಂದು ನಿಮ್ಗೆ ಎಚ್ಚರಿಕೆ ಕೊಡಬೇಕಾಯ್ತಲ್ರಿ? ಮಾನ ಮರ್ಯಾದಿಲ್ವೇನ್ರಿ ನಿಮಗೆ? ಆಳು ಸರ್ಕಾರಗಳಿಗೆ ತಿಳುವಳಿಕೆ ಇಲ್ವಾ? ಫಸ್ಟು ನೀವು ಏನು ಕ್ರಮ ವಹಿಸಬೇಕು, ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಈ ಕೂಡಲೇ ಕ್ರಮ ವಹಿಸಬೇಕು. ಈ ಸರ್ಕಾರಗಳು ಕೇವಲ ನಾಮಕಾವಸ್ತಿಗಿರ್ತಕ್ಕಂಥದ್ದು. ಈ ಸರ್ಕಾರ ಈ ಕೂಡಲೇ ಕಿತ್ತೋಗಿಬೇಕು. ಹೇಳ್ತಾ ಇದ್ರು ಯಾರೋ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು, ಅಪ್ಪಿತಪ್ಪಿ ಹೇಳ್ಬಿಡ್ತಿದ್ರು ಈ ಕಾಂಗ್ರೆಸ್ ಸರ್ಕಾರನ ಕಿತ್ತೋಗಿಬೇಕು ಅಂತ. ಈ ಕೂಡಲೇ ಆ ಕಾಂಗ್ರೆಸ್ ಸರ್ಕಾರನ ನಾವು ಕಿತ್ತೋಗಿಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮಗೆ ಕನ್ನಡಿಗರಿಗೆ ಇಲ್ಲಿ ನೆಲೆ ಇರೋದಿಲ್ಲ, ಕನ್ನಡಿಗರಿಗೆ ಬೆಲೆ ಇರೋದಿಲ್ಲ. ಈ ಕೂಡಲೇ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು. ಬೆಳಗಾವಿಲಿ MESನ ಬ್ಯಾನ್ ಮಾಡಬೇಕು. ಇಲ್ಲದೇ ಇದು ಸಾಂಕೇತಿಕ ಹೋರಾಟ, ಇಲ್ಲದೇ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ.